ಈಗ ನೀವು ಬಂದು 1 ತಿಂಗಳಾಯಿತು. ನೀವು ಬಂದು ನಮ್ಮಲ್ಲಿ ತೋರಿಸಿದ್ದಕ್ಕೆ ಕಾರಣ ಏನಪ್ಪ ಅಂತಂದರೆ, ಈಗ 1.5 ವರ್ಷದಿಂದ ಗಂಡ ಹೆಂಡತಿ ಸೇರಕ್ಕೆ ಆಗ್ತಾ ಇರಲಿಲ್ಲ. ಸೇರಕ್ಕೆ ಹೋದರೆ ಲಿಂಗ ಗಡ್ಸಾಗ್ತಿರಲಿಲ್ಲ, ಬೇಗ ಡೌನ್ ಆಗಿಬಿಡೋದು, ಒಳಗೆ ಹಾಕೋಕ್ಕೆ ಆಗ್ತಿರಲಿಲ್ಲ. ಹೌದಲ್ಲ? ಲೈಂಗಿಕ ಸ್ಟ್ರೆಂತು ಇರ್ತಾ ಇರಲಿಲ್ಲ, ಲೈಂಗಿಕ ಆಸಕ್ತಿನೂ ಇರ್ತಾ ಇರಲಿಲ್ಲ, ದೇಹದಲ್ಲಿ ಸ್ಟ್ರೆಂತೂ ಇರಲಿಲ್ಲ, ಲವಲವಿಕೆನೂ ಇರ್ತಾ ಇರಲಿಲ್ಲ. ಕರೆಕ್ಟ್ ತಾನೆ? ಈ ಕಾರಣದಿಂದ ನಿಮ್ಮ ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿತ್ತು. ಹೌದಿಲ್ರಿ? ಇಬ್ಬರು ಜಗಳ ಆಡ್ತಿದ್ರಿ. ಅವರು ನಿಮ್ಮಲ್ಲಿ ಅನುಮಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಹೊರಗಡೆ ಏನೋ ಸಂಬಂಧ ಇಟ್ಕೊಂಡಿದ್ದೀರಿ, ಹಾಗಾಗಿ ನೀವು ನಮ್ಮ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನೋ ಕಾರಣ ಅನ್ನಕ್ಕೆ ನೀವಿಬ್ಬರು ಗಂಡ ಹೆಂಡತಿ ಜಗಳನೂ ಆಡ್ತಾ ಇದ್ರಿ. ನೀವು ಮನೆತನ ಮರ್ಯಾದೆಗೆ ಹಂಚಿ ಸುಮ್ಮನಿದ್ರಿ. ಹೌದಿಲ್ಲ? ಎಲ್ಲ ಕಡೆ ತೋರಿಸಿ ಆಗಿತ್ತು ಈ ಸಂಬಂಧವಾಗಿ. ಹೌದಾ? ಎಲ್ಲ ಡಾಕ್ಟರ್ ಹತ್ರ ಹೋಗಿದ್ರೆ ಭಾಳ ಖರ್ಚು ಮಾಡಿದ್ರೆ ಹೆಂಗೆ ಅನುಕೂಲ ಆಗಿತ್ತಾ? ಆಗಿರಲಿಲ್ಲ, ಸೇರಕ್ಕಾಗಿರಲಿಲ್ಲ. ಅವ್ರು ಕೊಟ್ಟಾಗ ಮಾತ್ರೆ ತಗೊಂಡಾಗ ತಲೆನೋವು ಸ್ಟಾರ್ಟ್ ಆಗ್ಬಿಡೋದು. ಹೌದಿಲ್ರಿ? ಈಗ ನಮ್ಮ ಮೆಡಿಸಿನ್ ತಗೊಂಡ ಮೇಲೆ ಸೇರ್ತಾ ಇದ್ದೀರಿ ಗಂಡ ಹೆಂಡತಿ. ಇಬ್ಬರಲ್ಲೂ ಪ್ರೀತಿ ವಿಶ್ವಾಸ ಇದೆ. ಹೌದಿಲ್ಲ? ಮತ್ತೆ ಕೂಡ್ಕೊಂಡದಿರಿ. ಹಾಂ, ಖುಷಿ ಇದೆಯಲ್ಲ? ನಮ್ಮ ಮೆಡಿಸಿನಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಓಕೆ. ಆಮೇಲೆ ಡಾಕ್ಟ್ರು ಲಂಚ ಕೊಟ್ಟು ಏನು ಹೇಳಿಸ್ತಾ ಇಲ್ಲಲ್ಲ? ಇದು ನಿಜ ತಾನೇ? ಪ್ರಾಮಿಸ್ಸಾ? ಸತ್ಯ ತಾನೇ? ಈ ಥರ ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯ ಇರೋ ಅಂಥವ್ರು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೋಬೋದು. ಅದಕ್ಕೆ 100%. ಅದಕ್ಕೆ ನೀವೇ ಉದಾಹರಣೆ. ಕರೆಕ್ಟ್ ಅಲ್ಲ? ಸತ್ಯ ತಾನೇ? ಹಾಂ. ಈ ಥರದವ್ರು ಡೈವರ್ಸ್ ಕೇಸ್ಗಳು ಭಾಳಷ್ಟು ಬಂದವೆ ಇಲ್ಲಿಗೆ. ಗಂಡ ಹೆಂಡತಿ ಒಳ್ಳೇದಾಗು ಅಷ್ಟೇ ಅಲ್ಲ? ನಿಮಗಂತೂ ಖುಷಿ ಇದೆಯಲ್ಲ? 100% ಖುಷಿ. ಹೌದು. ಈಗ ನೀವು ನೋಡಿದರೆ ನಿಯತ್ತಾಗಿದ್ದೀರಿ ನಿಮ್ಮ ಹೆಂಡತಿಗೆ, ಅವ್ರು ನೋಡಿದರೆ ಅನುಮಾನ ಮಾಡ್ತಿದ್ದಾರೆ. ನಿಮ್ಮ ಹೊರಗಡೆ ಸಂಬಂಧ ಇಟ್ಕೊಂಡಿದ್ದೀರಿ, ಹಾಗಾಗಿ ನೀವು ನನ್ನ ಹತ್ರ ಸೇರ್ತಾ ಇಲ್ಲ ಅಂತಂದು. ಆದರೆ ನಿಮ್ಮ ಸಮಸ್ಯೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹಾಂ. ಈಗ ನೀವು ಸೇರಿದ ಮೇಲೆ ನಿಮ್ಮ ಮೇಲೆ ವಿಶ್ವಾಸ ಬಂದಿದೆ, ನೀವು ಚಂದದಿರಿ. ಕ್ಲಿಯರ್? ಓಕೆ. ಮತ್ತೇನಾರು ಹೇಳೋದಿದೆಯಾ? ಚೆನ್ನಾಗಿರ್ಬೇಕು, ಚೆನ್ನಾಗದಿರಿ. ಈಗ ಕ್ಲಿಯರ್? ಒಳ್ಳೆಯದಾಗಲಿ. ನಮಸ್ಕಾರ.